ಸ್ವಾಗತ ಸ್ವಾಮಿ. ಐದು ಮಸ್ಕರಾಚಾರ್ಯ ಗುರುಗಳು ಹೇಳಿದರೆ ಸ್ವಾಗತ ಸ್ವಾಮಿ. ಪ್ರಾರಂಭ ಮಾಡಿ ಸ್ವಾಮಿ. ಹರೇಶ್ ಕುಮಾರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ. ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ವಾಜಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ವಂದನೆಗಳನ್ನ ಅರ್ಪಿಸುತ್ತಾ, ಇವತ್ತಿನ ಮಾತಿನಲ್ಲಿ ಹೇಳೋದಾದ್ರೆ, ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವಾನಿಷ್ಟಾನಿ ಸಾಧಯಷ್ಟಾನಿ ಮಾಧವ. ನಿನ್ನೆ ದಿವಸ ಪುಣ್ಯಾಹಾದಿ ಕಾರ್ಯಗಳನ್ನ ಮಾಡಿದ್ದಾನೆ ಶ್ರೀನಿವಾಸ. ಅದಕ್ಕೆ ವಶಿಷ್ಠರ ನೇತೃತ್ವದಲ್ಲಿ ಎಲ್ಲವೂ ಕೂಡ ನಡೆದಿದೆ ಅಂತ. ಕೊನೆಗೆ ಏನೇನಾಗಿದೆ ಅಂದ್ರೆ, ಬ್ರಾಹ್ಮಣರಿಗೆ ವರಯಿತ್ವ ದ್ವಿಜನ್ಮನಃ ಕರ್ಮಾಣಿ ವರಯಿತ್ವ ಅಂದ್ರೆ ಯಾವ ಯಾವ ಕೆಲಸಕ್ಕೆ ಯಾರ್ಯಾರನ್ನ ನಿಯೋಜನೆ ಮಾಡಬೇಕು ಅಂತ ಹೇಳಿ ವೀಳ್ಯದೆಲೆಯನ್ನ ಕೊಟ್ಟಿದ್ದಾರೆ ಅಂತ. ಅದಾದ ಮೇಲೆ ಅಷ್ಟವರ್ಗಂ ತತಶ್ಚಕ್ರೆ ಸೃಷ್ಟಿಕರ್ತ ಪಿತಾಮಹ. ಆ ಬ್ರಹ್ಮದೇವರು ಮತ್ತೆ ಅಷ್ಟವರ್ಗಾದಿಗಳನ್ನೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವೇದಾಂತ ವಿದ್ವಾಂಸರಿಗೂ ಕೂಡ, ವಿವಾಹ ಮಂಗಲವನ್ನು ಹಾರೈಸುವ ಬ್ರಾಹ್ಮಣರಿಗೂ ಕೂಡ ಧನ ಕನಕ ವಾಹನ ವಸ್ತ್ರ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಹೀಗೆ ಶ್ರೀನಿವಾಸ ಅತ್ಯಂತ ಪ್ರಿಯರಾಗಿರತಕ್ಕಂತ ದೇವತೆಗಳು ಸಹ ಧನ ಕನಕ ವಸ್ತುವ ಉಡುಗೊರೆಯನ್ನಾಗಿ ನೀಡಿದ್ದಾರೆ. ಅಂದ್ರೆ ಇವರು ಅವರಿಗೆ ನೀಡೋದು, ಅವರು ಇವರಿಗೆ ನೀಡೋದು. ಈ ರೀತಿಯಾಗಿ ವಶಿಷ್ಠರು ಕೂಡ ಅಷ್ಟವರ್ಗಾದಿ ಪೂಜೆಗಳನ್ನ ನೆರವೇರಿಸಿ ಶ್ರೀನಿವಾಸನನ್ನ ಹೇಳ್ತಾ ಇದ್ದಾರೆ, ಸ್ವಾಮಿ ಕುಲದೇವರ ಸ್ಥಾಪನೆಯಾಗಬೇಕಾಗಿದೆ. ನಿನ್ನ ಕುಲದೇವರು ಯಾರು ಅಂತ. ಕುಲದೇವೀಂ ಅಪೃಚ್ಛತ್ ತಂ ವಶಿಷ್ಠಃ ವಸುಧಾಧಿಪಃ ಸತಸ್ಯ ವಚನಂ ಶ್ರುತ್ವಾ ಭಗವಾನ್ ಆಹ ವೈ ಮುನಿಂ. ಆಗ ಭಗವಂತ ಹೇಳ್ತಾನೆ, ವಶಿಷ್ಠ ಮಮ ಕಲ್ಯಾಣಿ ಕುಲದೇವಿ ಸಮೀ ಸ್ಮೃತ. ನಮ್ಮ ಕುಲದೇವರು ಶಮೀ ವೃಕ್ಷ. ಕುಲದೇವತಾ ಯಾವುದು ಅಂದ್ರೆ ಸಮೀ ವೃಕ್ಷ. ಆದ್ದರಿಂದ ಸಮೀ ವೃಕ್ಷ ಅಂತಂದ್ರೆ ನಿನ್ನೆ ನಾನು ಹೇಳಿದೆ, ಯಾವ ಮರದ ಕೊಂಬೆಯನ್ನ ಇಟ್ಟುಕೊಂಡು ಕುಲದೇವತಾ ಸ್ಥಾಪನೆ ಮಾಡ್ತೇವೋ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಅವರ ಕುಲದಲ್ಲಿ ಆ ಅನುಗ್ರಹ ಮಾಡಿರ್ತಾರೆ. ಆದ್ದರಿಂದ ಆ ಮರವನ್ನ ಇಟ್ಟುಕೊಂಡು ಮಾಡ್ತಾರೆ ಅಂತ. ಹಾಗಾದ್ರೆ ಇಲ್ಲಿ ಏನು ಅಂದ್ರೆ, ಅದನ್ನ ನೆನಪಿಸ್ಕೊಳ್ಬೇಕಂತ. ನಮ್ಮ ವಂಶದವರನ್ನ ಕಾಪಾಡಿದ ಹೇ ವೃಕ್ಷ, ನಿನ್ನನ್ನ ಕುಲದೇವಿ ಎಂಬುದಾಗಿ ಆವಾಹನೆ ಮಾಡ್ತೇವೆ ಅಂತ ಈ ರೀತಿಯಾಗಿ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ನಮ್ದು ಮತ್ತೆ ಶಮೀ ವೃಕ್ಷ ಅಂತಂದ್ರು. ಆಗ ವಶಿಷ್ಠರು ಹೇಳ್ತಾರೆ, ಕ್ವಚಾಸ್ತಿ ದ್ರುಮ ಶ್ರೇಷ್ಠ ಇತ್ಯುಕ್ತೆ ಅಗಸ್ತ್ಯ ಊಚಿವಾನ್. ಎಲ್ಲಿದೆ ಆ ಮರ ಅಂತ ಪ್ರಶ್ನೆ ಕೇಳಿದ್ದಾರೆ. ಆವಾಗ ಅಗಸ್ತ್ಯರು ಹೇಳ್ತಾರೆ, ಎಲ್ಲಿದೆ ಅಂತ ಕೇಳಿದಾಗ, ಇಲ್ಲೇನೆ ದಿಗ್ಭಾಗೆ, ಉತ್ತರ ದಿಗ್ಭಾಗೆ, ಉತ್ತರ ಭಾಗದಲ್ಲಿರತಕ್ಕಂತಹ ಕುಮಾರಧಾರ ತೀರ್ಥ ಅಂತ ಇದೆ. ಅದರ ಸಮೀಪದಲ್ಲಿ ಶಮೀ ವೃಕ್ಷ ಇದೆ. ಅಲ್ಲಿ ಹೋಗಿ ಒಂದು ಶಾಖೆಯನ್ನ ತರಬೇಕು ಅಂತ. ತತ್ರ ಗತ್ವಾ ತಮಾನಯ ವರ್ತತೆ ವೃಕ್ಷರಾಜಾಶ್ಚ. ಆವಾಗ ಅಗಸ್ತ್ಯರ ಮತನ್ನ ಕೇಳಿ, ಅಂದ್ರೆ ವಶಿಷ್ಠರು ಕೇಳಿದ್ರು ಎಲ್ಲಿದೆ ಅಂತ. ಅಗಸ್ತ್ಯರು ಹೇಳಿದ್ರು ಕುಮಾರದ ಉತ್ತರ ದಿಕ್ಕಿನಲ್ಲಿರುವಂತ ಕುಮಾರಧಾರೆಯ ಸಮೀಪದಲ್ಲಿದೆ ಅಂತ. ಆಗ ಅಗಸ್ತ್ಯರು ಹೇಳ್ತಾರೆ, ಅಗಸ್ತ್ಯ ವಚನಂ ಏನಂ ತತ್ರ ಗತ್ವಾ ತಂ ಧ್ರುವಂ.
ಹೇಗೆ ತರಬೇಕು? ಇವತ್ತು ನಮ್ಮ ಮನೆ ಕುಲದೇವಿಯನ್ನ ಈ ವೃಕ್ಷದಲ್ಲಿ ಆವಾಹನೆ ಮಾಡ್ತೇವೆ. ನಾನು ನಿನ್ನೆ ಹೇಳಿದೆ ಅನೇಕ ಸಂಪ್ರದಾಯಗಳಿದೆ ಅಂತ. ಆವಾಗ ಅದನ್ನು ಹೇಗೆ ಅಂದ್ರೆ ಹೋಗೋದು ಕಡ್ದು ತಂದು ಬಿಡೋದಲ್ಲ, ಕಿತ್ಕೊಂಡ್ಬರೋದಲ್ಲ. ಮತ್ತೆ ಹೇಗೆ ಅಂದ್ರೆ ಕೃತ್ವಾ ಪ್ರದಕ್ಷಿಣಂ ರಾಜನ್ ಭಗವಾನ್ ಲೌಕಿಕೀತನು, ಪ್ರದಕ್ಷಿಣೆ ಬರಬೇಕಂತೆ. ಪ್ರದಕ್ಷಿಣೆ ಬಂದು ಆ ವೃಕ್ಷಕ್ಕೆ ಪೂಜೆ ಆಗಬೇಕು. ಪೂಜೆ ಆಗಿ ನಮಶ್ಚಕ್ರೇ ಸಮೀ ವೃಕ್ಷಂ, ಆ ಸಮೀ ವೃಕ್ಷವನ್ನ ಅಂದ್ರೆ ಯಾರ್ಯಾರು ಯಾವ ಯಾವ ಕುಲದೇವತೆಯಿಂದ ಎಂಬುದಾಗಿ ವೃಕ್ಷವನ್ನ ಆರಾಧಿಸ್ತಾರೋ ಆ ವೃಕ್ಷದ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ವಂಶದವರನ್ನ ನೀನು ಕಾಪಾಡಿದ್ದೀಯಾ, ನೀನು ಬಂದು ನಮ್ಮ ಈ ಮದುವೆ ಕಾರ್ಯವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನೈವೇದ್ಯ ಮಂಗಳಾರತಿ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿ, ಅದಾದ ನಂತರ ಆ ಶಸ್ತ್ರದಲ್ಲಿ ದುರ್ಗಾದೇವಿಯನ್ನ ಆವಾಹನೆ ಮಾಡ್ಬೇಕು. ದುರ್ಗಾದೇವಿಯನ್ನ ಆವಾಹನೆ ಮಾಡಿ ಆ ದುರ್ಗಾದೇವಿ ಪ್ರಾರ್ಥನೆ ಮಾಡ್ಬೇಕು, ಅಮ್ಮ ನೀನೇ ಆ ಕುಲದೇವಿಯನ್ನ ಬಿಡಿಸಿ ನನಗೆ ಕೊಡು ಅಂತ ಹೇಳಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆ ದುರ್ಗಾದೇವಿಯ ಪ್ರಾರ್ಥನೆಯ ನಂತರ ಅದನ್ನ ಪ್ರಾರ್ಥನಾ ಪೂರ್ವಕವಾಗಿ ಛೇದನ. ಆ ಛೇದನ ಹೇಗೆ? ಬರೀ ಛೇದನ ಅಲ್ಲ, ಗಂಟ ವಾದ್ಯ ಪುರಸ್ಸರವಾಗಿ ಆ ಒಂದು ಕೊಂಬೆಯನ್ನ ಛೇದನ ಮಾಡಿ ತಕೊಳ್ಬೇಕು. ಅಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ಮದುವೆಗೋಸ್ಕರವಾಗಿ ನಿನ್ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಛೇದನ ಮಾಡ್ತಾ ಇದ್ದೇನೆ, ಇದು ದೊಡ್ಡ ಅಪರಾಧ, ಆದರೂ ನನ್ನನ್ನ ಕ್ಷಮಿಸು ಅಂತ ಹೇಳಿ ಬೇಡ್ಕೊಳ್ಬೇಕಂತೆ. ಆಗ ಭಗವಂತ ಹೇಳ್ತಾನೆ, ಹೌದು, ಪ್ರಾರ್ಥನೆ ಯಾಕೆ ಅವಳನ್ನ ತಗೊಂಡ್ಬರ್ಬೇಕು ಅಂತ ಕೇಳಿದಾಗ, ಶಮೀ ಪಾಪಂ ಶಮಯೇಮೇ ಶಮೀಂ ಶತ್ರು ವಿನಾಶಿನಿ ಅರ್ಜುನಶ್ಚ ಧನುರ್ಧಾತ್ರಿ ರಾಮಸ್ಯ ಪ್ರಿಯದರ್ಶಿನಿ. ಇವ್ರು ಏನ್ ಗೊತ್ತಾ, ಹಿಂದಿಂದನ್ನ ನೆನಪಿಸ್ಕೊಳ್ಬೇಕು. ಹಿಂದಿಂದ ಯಾವುದು ಅಂದ್ರೆ, ನಾನು ರಾಮಾವತಾರನಾಗಿದ್ದಾಗ ನನ್ನ ಹೆಂಡತಿ ಕಳೆದು ಹೋಗಿದ್ಲಲ್ಲ, ಇದೇ ಸಮಯ ವೃಕ್ಷ ನನಗೆ ಆ ಹೆಂಡತಿಯನ್ನ ಕೊಡಿಸಿದ್ದು. ರಾಮ ಪ್ರಿಯದರ್ಶಿನಿ, ರಾಮಚಂದ್ರನ ಪ್ರಿಯಳಾದಂತಹ ಸೀತಮ್ಮನವರನ್ನ ತೋರಿಸಿಕೊಟ್ಟದ್ದು. ಅಷ್ಟೇ ಅಲ್ಲ, ಅರ್ಜುನಶ್ಚ ಧನುರ್ಧಾರಿ, ಅರ್ಜುನ ನಮ್ಮ ಪ್ರಿಯನಾದಂತಹ ಭಕ್ತನಾದಂತಹ ಅರ್ಜುನನ ಧನಸ್ಸನ್ನ ಮತ್ತೆ ತಾವು ಅಜ್ಞಾತವಾಸದಲ್ಲಿರುವಾಗ ಎಲ್ಲ ಪಾಂಡವರ ಆಯುಧಗಳನ್ನ ತಾವು ಶೇಖರಣೆ ಮಾಡಿ ಯಾರಿಗೂ ಗೊತ್ತಾಗದ ಹಾಗೆ ಬಚ್ಚಿಟ್ಟುಕೊಂಡಂತಹದ್ದು. ಆದ್ದರಿಂದ ಮಾತರ್ಮೇ ಕುರು ಕಲ್ಯಾಣಂ ಅವಿಜ್ಞೇನ ಸುರಪ್ರಿಯ ಕಲಹ ಸರ್ವದೇವಾನಾಂ ರಾಜ್ಞಸ್ತಸ್ಯ ನಚೋದ್ಭವೇತ್. ಆವಾಗ ಈ ವಿವಾಹ ಮಹೋತ್ಸವವನ್ನ ನಾವು ನೆರವೇರಿಸ್ತೇವೆ. ಆಕಾಶ ರಾಜನಿಗೂ ಎಲ್ಲರಿಗೂ ಮತ್ತೆ ವ್ಯವಸ್ಥೆಯನ್ನ ನಾನು ಮಾಡಬೇಕು. ಊಟ 3 ದಿನಗಳ ಕಾಲ ಮುಕ್ಕೋಟಿ ದೇವತೆಗಳ ಊಟದ ವ್ಯವಸ್ಥೆ, ಅದನ್ನೆಲ್ಲವನ್ನು ಕೂಡ ಹೇ ದೇವಿ ನೀನೇ ನಿಂತು ಮಾಡಿಸ್ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಆ ಕೊಂಬೆಯನ್ನು ತರ್ತೇವಲ್ವಾ, ಹಾಗೆ ತರಬಾರದು. ವೇದ ಘೋಷಗಳನ್ನ ಮಾಡ್ತಾ ಮುಂದೆ ಹೋಗಬೇಕು. ಗಂಟಾ ವಾದ್ಯ ಶಂಖನಾದ ಇತ್ಯಾದಿಗಳನ್ನ ಮಾಡ್ತಾ ಮನೆಗೆ ತರಬೇಕು. ಮನೆಗೆ ಬಂದ ಕೂಡಲೇ ಹಾಗೆ ಇದು ಮಾಡಬಾರದು, ಆರತಿಯನ್ನ ಮಾಡಿ ಒಳಗ್ ಕರ್ಕೋಬೇಕು. ಅದಾದ ನಂತರ ಪುರೋಹಿತರ ಕೈಯಲ್ಲಿ ಕೊಟ್ಟು, ಸ್ವಾಮಿ ಇದರಲ್ಲಿ ನಮ್ಮ ಕುಲದೇವರನ್ನ ಆವಾಹನೆ ಮಾಡಿ ಎಂಬುದಾಗಿ ಇತಿ ಸಂಪ್ರಾಪ್ತ ದೇವೇಶಃ ಕುಲದೇವಿಂ ಸುರಾರ್ಚಿತಾಂ ಅರ್ಚಯಿತ್ವಾ ವಿಧಾನೇನ ಸ್ಕಂದಮಲ್ಪಂ ಮಹೀಪತೇ. ಈ ರೀತಿಯಾಗಿ ಕುಲದೇವಿಯನ್ನ ಆವಾಹನೆ ಅಂದ್ರೆ ಕರ್ಕೊಂಡ್ಬಂದು ಪ್ರಾರ್ಥನಾ ಪೂರ್ವಕವಾಗಿ ಪುರೋಹಿತರಿಗೆ ಕೊಟ್ಟಾಗ ಆ ಕುಲದೇವಿಯನ್ನ ವಿಧಿವತ್ತಾಗಿ ಪೂಜಿಸಿ ಸಮೀ ವೃಕ್ಷದ ಆ ಶಾಖೆಯನ್ನ ಏನು ತಂದಿದ್ದಾರೆ ಅದನ್ನ ಪೂಜೆ ಮಾಡಿದ ಮೇಲೆ ಪುರೋಹಿತ ಹೇಳ್ತಾರೆ, ಇದನ್ನು ಒಂದು ಕಡೆ ಮದುವೆ ಮುಗಿಯುವ ತನಕ ಸ್ಥಾಪನೆ ಮಾಡಬೇಕು. ಎಲ್ಲಿ ಸ್ಥಾಪನೆ ಮಾಡೋಣ ಅಂತ ಕೇಳಿದಾಗ, ಸಾ ಕುತ್ರ ಸ್ಥಾಪ್ಯತೆ ಬ್ರಹ್ಮನ್ ವಶಿಷ್ಠ ಕುಲದೇವಿಕಾ ವಗತ್ತೇವಂ ವಾಸುದೇವೇ ವಶಿಷ್ಠಂ ವಸುಧಾಧಿಪಃ ನಾರದಾಂಶ್ಚಾಂತಿಕೆ ಗತ್ವಾ ಪ್ರೋವಾಚ ಮಧುಸೂದನ. ಹೌದ್ರಿ, ಇದನ್ನ ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ವರಾಹ ಶರಣೇ ದೇವ ಸ್ಥಾಪಿತ್ವಾ ಕುಲದೇವತಾಂ. ನೋಡಿ, ಇಲ್ಲಿ ವರಾಹ ದೇವರ ದೇವಸ್ಥಾನ ಇದೆ. ಆದ್ದರಿಂದ ಸ್ವಸ್ಥಾನಕ್ಕೆ ಬಂದು ಶ್ರೀನಿವಾಸ ಹೇಳ್ತಾನೆ, ವಶಿಷ್ಠರೇ ನಮ್ಮ ಈ ಕುಲದೇವತೆಯನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೇಳಿದಾಗ
ಅವರು ಹೇಳ್ತಾರೆ, ಇಲ್ಲೇ ಒಂದು ಹತ್ತಿರದಲ್ಲಿ ವರಾಹ ದೇವಸ್ಥಾನ ಇದೆ, ಅಲ್ಲಿ ಕುಲದೇವತೆಯನ್ನ ಸ್ಥಾಪನೆಯಾಗಲಿ ಅಂತ ಕೇಳಿದಾಗ 1 ನಿಮಿಷ ಬಂದೆ ಅಂದ್ರು ಶ್ರೀನಿವಾಸ. ಯಾಕೆ ಅಂದ್ರೆ ಗುರುಸ್ಪತಿನ್ ಸರ್ವಲೋಕಾನಾಂ, ವಶಿಷ್ಠರ್ನೆಲ್ಲ ಬನ್ನಿ ನೀವು ಅಂದ್ರು. ಏನು ಅಲ್ಲ, ಇನ್ನು ಕುಲದೇವತ ಈಗ ತಂದಿದ್ದೀವಿ, ಈಗ ಎಲ್ಲಿ ಸ್ಥಾಪನೆ ಅಂದ್ವಿ, ವರಾಹ ದೇವಸ್ಥಾನ ಅಂತಂದ್ವಿ, ನೀನೇನು ಓಡ್ತಾ ಇದ್ದೀನಿ, ಬರ್ರಿ ಇಲ್ಲಿ ಅಂತಂದ. ಕರ್ಕೊಂಡು ಹೋಗಿ ಆ ವರಾಹ ಸ್ವಾಮಿಯ ಸನ್ನಿಧಿಗೆ ಹೋಗಿ ಎಲ್ಲ ಪುರೋಹಿತರಿಂದ ಕರ್ಕೊಂಡ್ ಬಂದು, ಧರಣಿ ಸಹಿತನಾಗಿರ್ತಕ್ಕಂಥ ವರಾಹ ಸ್ವಾಮಿಯೇ, ನಿನ್ನ ಅನುಗ್ರಹದಿಂದ ನಾನು ವಿವಾಹವಾಗಬೇಕು ಅಂತ ಸಿದ್ಧನಾಗಿದ್ದೇನೆ, ನೀವು ಬಂದು ಈ ಮದುವೆಯನ್ನ ನಡೆಸ್ಕೊಡ್ಬೇಕು ಅಂತ ಪತ್ರಿಕೆ ಇಟ್ಟು ನಮಸ್ಕಾರ ಮಾಡಿದ. ಆಗ ವರಾಹ ದೇವರಂದ್ರು, ಗೊತ್ತಪ್ಪ, ಎಲ್ಲಾ ವಿವಾಹ ಎಲ್ಲ ನಡೆದ ಮೇಲೆ ಈಗ ನನ್ನ ನೆನಪಾಯಿತಾ ಅಂದ್ರು. ಎಲ್ಲ ವಿಷಯ ಗೊತ್ತು, ಎಲ್ಲ ಭಗವಂತನದ್ದೇ ರೂಪಗಳು, ಲೋಕ ವಿಡಂಬನೆ. ಆದ್ದರಿಂದ ನೀನು ಖಂಡಿತವಾಗಿ ಯೋಚನೆ ಮಾಡಬೇಡ, ನನಗೆ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲ, ಏನಾದರೂ ತಪ್ಪು ತಿಳ್ಕೊಂಡ್ಬಿಡ್ತಾನೋ, ಈಗ ಕುಲದೇವರ ಸ್ಥಾಪನೆ ಆಗಬೇಕು, ಏನಾದ್ರೂ ಹೇಳ್ಬೇಕಲ್ಲ. ಆಗ ವರಾಹ ದೇವರು ಹೇಳ್ತಾ ಇದ್ದಾರಂತೆ, ಮಮಸ್ಥಾನೇ ಮಹಾರಾಜ ಬಕುಲಾಂ ವಿದ್ಧಿ ಮೇ ಸಖಿಂ ಕ್ಷೇತ್ರಂ ಪಕ್ವಂ ಮದೀಯಂ ಸ್ಯಾತ್ ತಸ್ಮಾನ್ ಮಾ ತ್ಯಕ್ತುಮರ್ಹಸಿ. ಆಗ ವರಾಹದೇವರು ಹೇಳ್ತಾರೆ, ಯೋಚನೆ ಮಾಡ್ಬೇಡಪ್ಪ, ನಾನೇನ್ ನೀ ಕರ್ದ್ರೂ ಬರೋನಲ್ಲ, ನಾನು ಕರೆದ್ಮೇಲೆ ಬರ್ತೇನೆ, ಕರಿಯದಿದ್ರಂತೂ ನಾನು ಬರೋದೇ ಇಲ್ಲ, ಯೋಚನೆ ಮಾಡಬೇಡ. ನಾನು ಬಂದ್ರೆ ಎಲ್ಲ ಓಡೋಗ್ಬಿಡ್ತಾರೆ, ಮದುವೆಗೆ ಬಂದವರೆಲ್ಲ ಓಡೋಗ್ಬಿಡ್ತಾರೆ, ಆದ್ದರಿಂದ ನಾನು ಬರೋದು, ನೀ ಹೇಳೋ ನಿನ್ ಕರ್ತವ್ಯ ಹೇಳು, ನಾನು ಬಾರದಿರುವುದೇ ನನ್ನ ಕರ್ತವ್ಯ. ನೋಡಿ ಏನು ಅದ್ಭುತವಾದ ಚಿಂತನೆ. ಕೆಲವರಿಗೆ ಆಮಂತ್ರಣ ಕೊಟ್ರೆ ಅದು ನಾನು ಬಂದ್ರೆ ಅಲ್ಲಿ ಜಗಳ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ನಾವು ಅಲ್ಲಿ ಹೋಗ್ಬಾರ್ದು. ಅಲ್ಲ, ಅವ್ರು ಕರೆದಿದ್ದಾರಲ್ಲ ಅಂದ್ರೆ, ಕರೆಯುವ ಧರ್ಮ ಕರೆದಿದ್ದಾರೆ, ನಾವು ಹೋಗದಿರುವ ಧರ್ಮ ನಾವು ಇಲ್ಲಿಂದಲೇ ಆಶೀರ್ವಾದ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳಿಂದ ಗಲಾಟೆಗಳು ಸಂಭವಿಸ್ತದೆ ಅಂತಂದಾಗ ಹೋಗದಿರುವುದೇ ಶ್ರೇಷ್ಠ. ಯಾಕೆಂದ್ರೆ ನಾನು ಹೋಗದಿರೋದರಿಂದ ಅದು ನಿರ್ವಿಘ್ನವಾಗಿ ನಡೀತದೆ ಅಂತ ಆದ್ರೆ ನನ್ನ ಒಂದು ಆಬ್ಸೆನ್ಸ್ ಅಂದ್ರೆ ನನ್ನ ಇಲ್ಲದಿರುವಿಕೆ ಅದು ದೋಷ ಆಗೋದಿಲ್ಲ ಅಂತ. ಹೀಗೆ ಆದ್ರೆ ಭಗವಂತನಿಗೆ ಯಾವುದೂ ಇಲ್ಲ. ಭಗವಂತ ಹೇಳ್ತಾನೆ, ನನ್ನ ಪ್ರತಿನಿಧಿಯಾಗಿ ಬಕುಲಾದೇವಿ ಬರ್ತಾಳೆ, ಆ ಬಕುಲಾದೇವಿ ನಿಂತು ಈ ಮದುವೆಯನ್ನ ನಡೆಸ್ತಾಳೆ ಅಂತ. ಇಲ್ಲೊಂದು ಪ್ರಶ್ನೆ, ಆ ಬಕುಲಾದೇವಿಗೂ ವರಾಹ ದೇವರಿಗೂ ಏನು ಸಂಬಂಧ? ಯಾಕಂದ್ರೆ ಅವನು ಈಶ, ಇವಳು ಜೀವ. ಈ ಜೀವಕ್ಕೂ ಆ ಈಶನಿಗೂ ಸಾಮ್ಯ ಬರ್ತದ? ಬರೋದಿಲ್ಲ. ಮತ್ತೆ ಹಾಗಿದ್ರೆ ಅವಳು ನನ್ನ ಪರವಾಗಿ ಅವಳಿರ್ತಾಳೆ, ಹಾಗಾದ್ರೆ ಅವಳಿದ್ರೆ ನಾನಿದ್ದ ಹಾಗೆ, ಏನಿದೆಲ್ಲ ಅರ್ಥ? ಇದೆಲ್ಲ ತತ್ವಕ್ಕೆ ವಿರುದ್ಧವಾಗುತ್ತಲ್ಲ ಅಂತಂದ್ರೆ ಹಾಗಲ್ಲ. ನಾನು ಬಂದು ಏನ್ ಮಾಡ್ಬೇಕು ಅಂತಂದ್ರೆ, ನಮ್ದೇನು ಕೆಲಸ ಇಲ್ಲ, ಮದುವೆ ನೋಡಿ ಸಂತೋಷ ಪಡ್ಬೇಕು, ಆಮೇಲೆ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೇಕು, ಇಷ್ಟೇ ನನ್ನ ಕೆಲಸ. ಏನಲ್ಲಿ ನೀವು ನಾಂದೇ ಸಂದರ್ಭದಲ್ಲಿ ಉಡುಗೊರೆ ಕೊಡ್ಬೇಕು, ಮದುವೆ ನೋಡಿ ಸಂತೋಷ ಪಡ್ಬೇಕು. ನಾನು ನಿತ್ಯ ತೃಪ್ತನಾದ ಮೇಲೆ ನಾನು ಅಲ್ಲಿ ಬಂದು ಸಂತೋಷ ಪಡುವಂತದ್ದೇನಿದೆ? ನಾನು ನಿತ್ಯ ತೃಪ್ತನಾಗಿದ್ದೇನಲ್ಲ. ಆನಂದ ಇಲ್ಲದಿದ್ರೆ ಅಲ್ಲಿ ಬಂದು ನೋಡಿ ನಾನು ಸಂತೋಷ ಪಟ್ಟು ತೃಪ್ತನಾಗ್ಬೇಕು. ತೃಪ್ತಿ ಇದ್ದೇ ಇದೆಯಲ್ಲ, ಇನ್ನೇನ್ ಮಾಡೋದು? ಇಲ್ಲ. ಇನ್ನೇನ್ ಮಾಡ್ಬೇಕು? ನನ್ನ ಪರವಾಗಿ ಅಂತಂದ್ರೆ ಅಲ್ಲಿ ಆನಂದ ಪಡಬೇಕು. ಬಂದು ಆನಂದ ಪಡದಿದ್ರೆ ಪ್ರಯೋಜನ ಇಲ್ಲ. ನೋಡಿ ಖುಷಿ ಪಡ್ಬೇಕು, ಅದನ್ನ ಅವಳು ಮಾಡ್ತಾಳೆ ನನ್ನ ಪರವಾಗಿ. ಇನ್ನ ಎರಡನೇದು ಉಡುಗೊರೆ ಕೊಡ್ಬೇಕು. ನನ್ನ ಪರವಾಗಿ ಏನು ಉಡುಗೊರೆ ಕೊಡ್ಬೇಕು ಅದು ಬಕುಳ ಮಾತೆ ಕೊಡ್ತಾಳೆ. ಈ ಅಭಿಪ್ರಾಯದಲ್ಲಿ ಮಾತ್ರ ನನ್ನ ಸ್ಥಾನದಲ್ಲಿ ಅವಳಿರ್ತಾರೆ ಅಂತ ಹೇಳಿದರೆ ಹೊರತು ನಾನು ಅವಳು ಒಂದೇ ಅಂತ ಅಭಿಪ್ರಾಯ ಸರ್ವತಾ ಅಲ್ಲ. ಮಮ ಸ್ಥಾನೇ ಮಹಾರಾಜ ಬಕುಲಾಂ ವಿದ್ಧಿ ಮೇ ಸಖಿಂ ಕ್ಷೇತ್ರಂ ಪಕ್ವಂ ಮದೀಯಂ ಸ್ಯಾತ್ ತಸ್ಮಾನ್ ಮಾಂ ತ್ಯಕ್ತುಮರ್ಹಸಿ ಇತಿ ವರಾಹ ವಚನಂ ಶ್ರುತ್ವಾ. ಆ ವರಾಹ ದೇವರು ಹೇಳ್ತಾರೆ, ಆಗ್ಲಿ ನೀವು ಬರದಿದ್ರೆ ಮತ್ತಿನ್ನೇನ್ ಮಾಡೋದು, ಆ ಬಕುಲಾ ಮಾತೆಯನ್ನಾದ್ರೂ ಕಳಿಸಿ. ಆದ್ರೆ ನಮ್ದೊಂದು ಪ್ರಾರ್ಥನೆ ಅಂತಾನೆ ಶ್ರೀನಿವಾಸ. ಏನು? ಕುಲದೇವಿ ಪ್ರತಿಷ್ಠಾಂಚ ಕರಿಷ್ಯೆ ಶರಣೆ ತವ ಇತ್ಯೇವಂ ಪ್ರಾರ್ಥಯಂತಂ ಶ್ರೀನಿವಾಸ ಪರಂ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಮ್ಮ ವರಾಹ ದೇವರನ್ನ ನಮ್ಮ ಕುಲದೇವರನ್ನ ಸ್ಥಾಪನೆ ಮಾಡ್ಲಿಕ್ಕೆ ಒಂದು ಜಾಗ ಬೇಕು. ನಾವೆಲ್ಲ ಆಕಾಶರಾಜನ ಪಟ್ಟಣಕ್ಕೆ ಹೋಗ್ತೇವೆ, ನೀವು ಹೇಗಾದ್ರೂ ಬರೋದಿಲ್ಲ, ಇಲ್ಲೇ ಇಟ್ಟಿರ್ತೇನೆ, ದಿನ ಅದಕ್ಕೊಂದು ಮಂಗಳಾರತಿ ನೈವೇದ್ಯ ಆಗ್ಬೇಕಲ್ಲ, ಅದೆಲ್ಲ ತಮ್ಮ ಕೈಯಿಂದ ಆಗೋಗ್ಲಿ. ಆಯ್ತು ಅಂತ
ತಥಾ ಅಸ್ತಿ ಚ ಅಬ್ರವೀತ್. ಹಾಗೆ ಆಗ್ಲಪ್ಪ, ಅದನ್ನೆಲ್ಲವನ್ನು ನಾನು ನೋಡ್ಕೊಳ್ತೇನೆ, ನೀನ್ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಮಾನವರಂತೆ ನಟಿಸ್ತಾ ವರಾಹನ ಸನ್ನಿಧಾನದಲ್ಲಿ ಕುಲದೇವತೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಸ್ವಸ್ಥಾನಂ ಪುನರಾಗತ್ಯ ಶ್ರೀನಿವಾಸ ಸತಾಂಗತಿ ಅಭೋಜನೇನ ಗಂತವ್ಯಂ ನಾರಾಯಣ ಪುರಾಹ್ವಯಂ. ಆ ನಂತರ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗಿ ತಾವು ಭೋಜನಾದಿಗಳನ್ನ ಮಾಡಿದ್ದಾರೆ, ನಾರಾಯಣಪುರಕ್ಕೆ ಹೋಗಲಿಕ್ಕೆ ನಿಶ್ಚಯಿಸಿದ್ದಾರೆ. ಎಲ್ಲರೂ ಇನ್ನು ಬ್ರಹ್ಮದೇವರನ್ನ ಕರೆದು ಹೇಳ್ತಾರೆ, ತಡ ಮಾಡಬೇಡ್ರಿ, ಬೇಗ ಹೊರಡಬೇಕು ಅಂತ. ಆವಾಗ ಆಯ್ತು, ತಡ ಮಾಡಬೇಡ್ರಿ ಅಂತ ಹೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ವಿದೇ ಅದ್ಯೈವ ನಿಯುಂಕ್ತೆ ತಾಂ ಸೇನಾಂತೆ ಚತುರಂಗಿಣೀಂ ಶೀಘ್ರಂ ಗತ್ತುಂ ಚತುರ್ವಕ್ತ್ರಂ ನಾರಾಯಣಪುರಂ ಪ್ರತಿ. ಈ ಕ್ಷಣದಲ್ಲೇ ಹೊರಡ್ರಿ. ಅಲ್ಲಪ್ಪ, ಈಗ ತಾನೇ ಆಗಿದೆ, ಇನ್ನು ತಿಂಡಿ ಕಾಪಿನೇ ಆಗಿಲ್ಲ, ಊಟ ಬೇರೆ ಆಗ್ಬೇಕು, ನೀನ್ ನೋಡಿದ್ರೆ ಎಲ್ಲ ಹೊರಡ್ರಿ ಅಂತೀಯಲ್ಲ, ಯಾಕೆ ಅಂತ ಕೇಳಿದಾಗ, ಚತುರಂಗ ಬಲಂ, ಎಲ್ಲ ಚತುರಂಗ ಬಲವನ್ನೆಲ್ಲ ಆಕಾಶ ರಾಜನ ಪುರಕ್ಕೆ ಕಳಿಸ್ತಾ ಇದ್ದೇನೆ, ನೀವೆಲ್ಲರೂ ಹೊರಡೋದು ಒಳ್ಳೇದು. ಯಾಕೆ ಅಂತ ಕೇಳಿದಾಗ ಅವರು ಯಾಕೆಂದ್ರೆ 33 ಕೋಟಿ ದೇವತೆಗಳು ಹೋಗ್ಬೇಕು, ರೋಡ್ ಇಲ್ಲ, ರೋಡ್ ಬ್ಲಾಕ್ ಆಗೋಗುತ್ತೆ. ರೋಡ್ ಬ್ಲಾಕ್ ಆಗೋಯ್ತು ಅಂತಾರೆ ಪಾಪ ಜನ ಓಡಾಡೋದು ಹೇಗೆ? ನಮ್ದೇ 33 ಕೋಟಿ ಜನ ನಿಂತು ಬಿಟ್ರೆ ಅವರೆಲ್ಲ ಓಡಾಡ್ಲಿಕ್ಕೆ ವಾಹನಾದಿ ಎಲ್ಲ ಜಾಮ್ ಆಗೋಗ್ಬಿಡುತ್ತದೆ ಅಂತನ್ನುವ ಹಾಗೆ ಲೋಕ ವಿಡಂಬನೆಗಾಗಿ ನಟಿಸ್ತಾ ಇದ್ದಾರೆ. ಅಂದ್ರೆ ಯಾಕೆ ಅಂದ್ರೆ ಅಷ್ಟು ಜನ ಬಂದು ಆ ಭಗವಂತನ ಮದುವೆಯನ್ನು ನೋಡ್ಲಿಕ್ಕೆ ಅಂತ ಹೇಳಿ ಬರ್ತಾರೆ. ನಿನ್ನನ್ನು ನೋಡಲು ಬಂದವರಲ್ಲ, ನಿನ್ನ ಭಕ್ತರನ್ನ ನೋಡ್ಲಿಕ್ಕೆ ಬಂದವರು ಎಂಬತಕ್ಕಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಕೃತ್ವಾ ಪುಣ್ಯಾ ಕರ್ಮಾಣಿ ಪ್ರತಿಷ್ಠಾಪ್ಯ ಕುಲೇಶ್ವರಿಂ ನೋಪವಾಸೇನ ಗೋವಿಂದ ಗಂತವ್ಯಂ ಇತಿ ಮೇ ಮತಿಹಿ. ನೋಡಿ, ಎಲ್ಲೇ ಆಗಲಿ ಪುಣ್ಯಾಹ ನಾಂದಿ ಸಮಾರಾಧನೆ ಕುಲದೇವತಾ ಸ್ಥಾಪನಾದಿಗಳನ್ನ ಮಾಡಿ ಉಪವಾಸ ಹೋಗಬಾರದು. ಬ್ರಾಹ್ಮಣ ಭೋಜನಂಕಾರಯೇತ್, ಬ್ರಾಹ್ಮಣ ಭೋಜನ ಮಾಡಿಸಿ ಅವರಿಂದ ಆಶೀರ್ವಾದವನ್ನ ಪಡೆದ ನಂತರ ತಾನು ಭುಂಜಿಸಬೇಕು ಎಂಬತಕ್ಕಂತ ನಿಯಮ ಇದೆ. ಆದ್ದರಿಂದ ಭುಂಜಿಸಿಯೇ ಹೊರಡಬೇಕೇ ಹೊರತು ಹಾಗೆ ಹೊರಡಬಾರದು. ನೀನೇನು ಪುಣ್ಯ ಆದ್ಕೊಳ್ಳೆ ಹೊರಡೋಣ ಅಂತ ಇದೆಯಲ್ಲ ಅಂತ ಹೇಳುವ ಹಾಗೆ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಅಭಿಪ್ರಾಯ ಏನು? ಊಟ ಆದ್ಮೇಲೆ ಹೊರಡಬೇಕಾ, ಊಟಕ್ಕಿಂತ ಮುಂಚೆನೆ ಹೊರಡಬೇಕಾ? ಹಾಗಾದ್ರೆ ಊಟ ಆಗೇ ಹೊರಡಬೇಕು ಎಂಬುದು ಬ್ರಹ್ಮದೇವರ ಮಾತೆ ಆಗಿದ್ರೆ ಶ್ರೀನಿವಾಸ ಯಾಕೆ ಹೊರಟು ಬಿಡೋಣ ಅಂತ ಹೇಳ್ತಾನೆ? ಹಾಗಾದ್ರೆ ಶ್ರೀನಿವಾಸನಿಗೆ ಧರ್ಮಶಾಸ್ತ್ರದ ವಿಚಾರ ಗೊತ್ತಿಲ್ವಾ? ಊಟ ಮಾಡದೇನೆ ನಾರಾಯಣಪುರಕ್ಕೆ ಹೋಗಬೇಕು ಅಂತ ಯಾಕೆ ಅಪೇಕ್ಷೆ ಪಟ್ಟ? ಇತ್ಯಾದಿ ಮಾತುಗಳನ್ನ ಸಮಯ ಮುಗಿದದ್ದರಿಂದ ನಾಳೆ ದಿವಸ ಇದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ರಕ್ಷಯಮ್ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೇಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಶ್ರೀಕೃಷ್ಣಾರ್ಪಣಮಸ್ತು.